ನಮಸ್ತೆ. ಪುಷ್ಪಾಲಂಕಾರಕ್ಕೆ ನಾನು ಬಳಸಿರ್ತಕ್ಕಂಥ ಹೂಗಳು ಮತ್ತು ಒಂದಷ್ಟು ಪುಷ್ಪಾಲಂಕಾರವನ್ನು ನಿಮ್ಮೊಂದಿಗೆ ತೋರಿಸುವ ಪ್ರಯತ್ನ. ಇದು ಒಂದು ರೀತಿ ಒಂದಷ್ಟು ಹುರುಳಿ ಡೆಕೋರೇಷನ್ ಆದರೆ ಒಂದಷ್ಟು ಪುಷ್ಪ ರಂಗವಲ್ಲಿ ಕೂಡ ಆಗಿರುವಂಥದ್ದು. ಅಂದರೆ ಸೌಗಂಧಿಕ ಪುಷ್ಪದ ಹೂವಿನ ಪ್ರತಿ ಪಕಡೆಗಳನ್ನು ಅದರ ವಿವಿಧ ಆಯಾಮಗಳನ್ನು ಬಳಸ್ಕೊಂಡು ಹೇಗೆಲ್ಲ ಅಲಂಕಾರ ಮಾಡಲಿಕ್ಕೆ ಸಾಧ್ಯ, ಅಂದರೆ ಆ ಹೂವನ್ನು ಹಾಗೆ ಇಟ್ಕೊಂಡು ಅದನ್ನು ಹೇಗೆಲ್ಲ ನಾವು ಅಲಂಕಾರಕ್ಕೆ ಬಳಸ್ಕೊಳ್ಬಹುದು ಎಂಬುದನ್ನು ನಾನು ಈ ರಂಗವಲ್ಲಿಯಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೇನೆ. ಇವುಗಳನ್ನು ನಾನು ಹೀಗೆ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅದು ತಂತಾನೇ ಆಕಾರವನ್ನು ಪಡ್ಕೊಳ್ತಾ ಹೋಯಿತು. ಅಂದರೆ ಆ ಶೇಪ್ಗಳನ್ನು ಹೇಗೆಲ್ಲ ಅಲಂಕಾರಕ್ಕೆ ನಾವು ಬಳಸ್ಕೊಳ್ಬಹುದು ಎಂಬ ಹಿನ್ನೆಲೆಯಲ್ಲಿ ನಾನು ಚಿಂತನೆ ಮಾಡ್ತಾ ರಚಿಸಿದಂಥ ಹೂವಿನ ಅಲಂಕಾರ ಇದು. ಅಂದರೆ ಸೀಸನ್ನಲ್ಲಿ ಸಿಕ್ಕಂಥ ಹೂಗಳು. ಈಗ ಸೌಗಂಧಿಕ ಪುಷ್ಪ ಹೆಚ್ಚಾಗಿ ಸಿಕ್ಕಿದ್ರೆ ಅದು, ಮತ್ತು ಚೆಂಡು ಹೂವು ಮತ್ತು ಶಂಖಪುಷ್ಪ ಎಲ್ಲ ಕಾಲದಲ್ಲೂ ಸಿಗುತ್ತೆ. ಅವುಗಳನ್ನಂತೂ ನಾನು ಪೂಜೆಗೆ ಮತ್ತು ಅರ್ಚನೆಗೆ ಬಳಸಿದ್ರೆ ಬೇಗ ಬಾಡೋಗುತ್ತೆ. ಅವುಗಳನ್ನು ಹೆಚ್ಚು ಸಮಯ ನಾನು ನೋಡಬೇಕು. ಮತ್ತು ಗಿಡದಲ್ಲಿ ಬಿಟ್ಟರೆ ಒಂದು ಗಿಡದಲ್ಲಿ ಅದು ಬೀಜ ಆಗಿ ಮತ್ತು ಗಿಡಕ್ಕೆ ತೊಂದರೆ ಆಗುತ್ತೆ. ಜಾಸ್ತಿ ಹೊತ್ತು ನಾವು ಜಾಸ್ತಿ ಹೂಗಳನ್ನು ಗಿಡದಲ್ಲಿ ಬಿಡೋಕ್ಕೂ ಆಗೋಲ್ಲ. ಮತ್ತು ನಾನೇನು ಮಾಡ್ತೀನಿ ಅಂದರೆ ಬೇಗನೆ ಹೂ ಬಿಡಿಸಲ್ಲ. ಚಿಟ್ಟೆ ಜೇನುನೊಣಗಳು ಅಂದರೆ ಪೂಜೆಗೆ ಬೇಕಾದದ್ದನ್ನು ಬೇಗ ಬಿಡಿಸ್ಕೋತೀನಿ. ಈ ಅಲಂಕಾರಕ್ಕಾದದನ್ನ ನಿಧಾನಕ್ಕೆ ಬಿಡಿಸ್ಕೋತೀನಿ. ಏಕೆಂದರೆ ಜೇನುಹುಳುಗಳು ನನ್ನ ಅಲಂಕಾರಕ್ಕೆ ತಗೊಂಡು ಬಂದ ಹೂಗಳಲ್ಲೂ ಒಂದಷ್ಟು ಜೇನುಹುಳುಗಳು ಬಂದುಬಿಟ್ಟಿರುತ್ತವೆ. ಅವುಗಳ ಆಹಾರವನ್ನು ನಾನು ಕಿತ್ಕೊಂಡಾಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತೀನಿ, ಒಂದು 10-11 ಗಂಟೆ ಮೇಲೆ ಹೋಗಿ ಅವುಗಳನ್ನು ಬಿಡಿಸ್ತಂದು ನನಗೆಲ್ಲ ಕೆಲಸ ಆದಮೇಲೆ ಅವುಗಳ ಅಲಂಕಾರ ಮಾಡಲಿಕ್ಕೆ ತೊಡಗ್ತೇನೆ. ಹೀಗೆ ನಮ್ಮ ಸಸ್ಯ ಪ್ರೇಮ ಈ ಕಡೆ ಎಲ್ಲರಿಗೂ ಒಂದು ರೀತಿಯ ಖುಷಿಯಾಗಿರಬೇಕು. ಅವರ ಆಹಾರವನ್ನು ನಾವು ಕಿತ್ಕೊಂಡು ಮಾಡೋದು ತಪ್ಪಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಗೊತ್ತಿಲ್ಲ, ಅಂದರೆ ನಾವು ಈಗ ಅನುಭವಗಳು ತಂತಾನೇ ಆಗುವಂಥದ್ದು. ಹಾಗಾದಾಗಲೇ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನನಗೆ ಅನ್ನಿಸ್ದಂಥ ಮತ್ತು ತುಂಬೆ ಹೂ ಸಿಕ್ಕಿದಾಗ ಸಣ್ಣ ಸಣ್ಣ ಗುಲಾಬಿ ಹೂಗಳು ಮತ್ತು ಮುಟ್ಟಿದರೆ ಮನೆ ಹೂಗಳ ಅಂದ ಚಂದವನ್ನು ನೋಡಿಕೊಂಡು ಕೂಡ ಅವುಗಳನ್ನು ಅಲಂಕಾರ ಮಾಡಿದೆ. ಮತ್ತು ದೇಶಿ ಗುಲಾಬಿಯ ಅಂದ ಚಂದ ಇದೆಯಲ್ಲ, ಅದರ ಪೆಟಲ್ನ ಕೊನೆ ಮತ್ತು ಅಂಚು, ಆ ಅಲಂಕಾರ ಇದೆಯಲ್ಲ, ಅದಂತೂ ತುಂಬ ಮಾರ್ವಲಸ್. ಅದನ್ನು ವರ್ಣನೆ ಮಾಡಲಿಕ್ಕೆ ಆಗಲ್ಲ. ಈ ಚೆಂಡು ಹೂವಂತೂ ಒಂದು 7 days ಇಟ್ಟಿದ್ದೀನಿ ಇದೇ ಪ್ಲೇಸಲ್ಲಿ. ಆ ಪ್ಲೇಸನ್ನು ತೆಗೆಯೋದು, ಬೇರೆ ಹೂಗಳನ್ನು ಇಡೋದು ನನಗಂತೂ ತುಂಬ. ಮತ್ತು ಆ ಹಳದಿ ಬಣ್ಣ ನೋಡೋಕ್ಕೆ ಮತ್ತು ಪಿಂಕ್ ಕಾಂಬಿನೇಷನ್ ಇದೆಯಲ್ಲ, ಅದಂತೂ ತುಂಬ ಖುಷಿ ಕೊಟ್ಟಂಥ ಕ್ಷಣ ಇದು ನನಗೆ. ಮತ್ತು ನನಗೆ ನೀಲಿ, ಬಿಳಿ ಮತ್ತು ಈ ಮಿಶ್ರ ಶಂಖಪುಷ್ಪಗಳನ್ನು ಒಂದೊಂದು ಲೇಯರ್ ಇಟ್ಕೊಂಡು ಬರುವಂಥದ್ದು. ಮತ್ತು ಒಂದು ಚೆಂಡು ಮಲ್ಲಿಗೆ ಇದೆ ನಮ್ಮ ಕಡೆ ಎಲ್ಲ, ಅದನ್ನು ಕಿತ್ತೆಸ್ಬಿಡ್ತಾರೆ, ಇದು ಏನಕ್ಕೆ ಅಂತ. ಅದು ಹೆಚ್ಚು ಭೂಮಿಯನ್ನು ಆಕ್ರಮಿಸ್ಕೊಳ್ಳುತ್ತೆ ಮತ್ತು ಏನಕ್ಕೆ ಅದು ಚೆಂದ ಇಲ್ಲ ಅಂತ. ಆದರೆ ನಾನು ಈ ಅಲಂಕಾರಕ್ಕೆ ಅದರದ ಕಡೆ ಪೆಟಲ್ಗಳಿಗೆ ಮದ್ದಿದ್ದು ಹೂವಿನ ಅಲಂಕಾರಕ್ಕೆ ಮಾತ್ರ ಅದನ್ನು ಕತ್ತರಿಸ್ಕೊಂಡು ಅಲಂಕಾರ ಮಾಡ್ತಾ ಹೋಗ್ತೀನಿ. ನಿಜಕ್ಕೂ ನನಗೆ ಈ ಎಲ್ಲ ಹೂಗಳನ್ನು ಅಲಂಕಾರಕ್ಕೆ ಬಳಸ್ಕೊಂಡ್ರೆ ಆ ಒಂದು ದಿನ ನನಗೆ ತುಂಬ ಖುಷಿಯನ್ನು ನಾನು ಕಾಣ್ತೇನೆ. ಗಿಡದಲ್ಲಿರೋ ಹೂಗಳಿಗಿನ್ನ ನಾನು ಅಂಗಳದಲ್ಲಿ ತಂದು ನಾನು ಅಲಂಕಾರ ಮಾಡ್ತೀನಲ್ಲ, ಅದರಲ್ಲೂ ಕೂಡ ಒಂಥರ ಖುಷಿ ಇರುತ್ತೆ. ನಾವು ಗಿಡದಲ್ಲಿ ನೋಡೋ ಹೂಗಳ ಗುಣಲಕ್ಷಣಗಳೇ ಬೇರೆ, ನಾವು ಅಲಂಕಾರಕ್ಕೆ ಬಳಸಿದಂಥ ಆ ಹೂವಿನ ಗುಣಲಕ್ಷಣಗಳೇ ಬೇರೆ ಆಗಿ ನಮಗೆ ಕಣ್ಮುಂದೆ ಕಾಣ್ತಾ ಹೋಗುತ್ತೆ. ಮತ್ತು ಈ ಗಂಟೆಗೆ ಹಾಳುವಂಥ ಹೂಗಳು ಕೂಡ ಇರ್ತವೆ. ಇದು 4 o'clock ಫ್ಲವರ್. ಇದನ್ನು ಕೂಡ ನಾನು ಸಂಜೆ ಪೂಜೆ ಮಾಡಬೇಕಾದ್ರೆ ಒಂದಷ್ಟು ಹೂಗಳು ಒಣಗೋಗಿರುತ್ತವೆ. ಬೆಳಿಗ್ಗೆ ನಾನು ಯಾವುದೋ ಗುಂಗಿನಲ್ಲಿ ಇದ್ದಾಗ ಮರ್ತಿರ್ತೀನಿ. ಮತ್ತು ತಾಜಾತನ ಬೇಕಲ್ಲ, ಹಾಗಾಗಿ ಆ ಸೀಸನಲ್ಲಿ ಮತ್ತು ಆಯಾ ಸಮಯಕ್ಕೆ ಗಡಿಯಾರದ ರೀತಿಯಲ್ಲಿ ಪುಷ್ಪಗಳು ಹರಳೋದ್ರಿಂದ, ಈಗ 10 o'clock ಮಾರ್ನಿಂಗ್ ಗ್ಲೋರಿ ಈ ಥರದ್ದೆಲ್ಲ ಇರೋದರಿಂದ ಈ ಹೂಗಳು ಗಂಟೆಗಳಿಗೆ ಬೆಲೆಯನ್ನು ಕೊಡುತ್ತವೆ. ಭೂಮಿದೇವಿಗೆ ತನ್ನ ಕೃತಜ್ಞತೆಯನ್ನು ತೋರಿಸುವ ನೆಪದಲ್ಲಿ ಅರಳತಕ್ಕಂಥ ಈ ಹೂಗಳಿವೆಯಲ್ಲ,
ನಾವು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಮ್ಮ ಭೂದೇವಿಗೆ ಪ್ರತಿ ಹೂಗಳು ಈ ರೀತಿಯ ಒಂದೊಂದು ಗಂಟೆಗೂ ಒಂದೊಂದು ಹೂಗಳು ಹೊರಳೋದ್ರ ಮೂಲಕ ಭೂಮಿ ತಾಯಿಗೆ ವಂದನೆಗಳನ್ನು ಸಲ್ಲಿಸ್ತಾ ಹೋಗುತ್ತವೆ. ಆ ಒಂದು ಕಲ್ಪನೆ ನನಗೆ ಹೇಗೆ ಬಂತು ಅಂದರೆ, ಮುಂಜಾನೆ ಅರಳುವ ಹೂಗಳೇ ಬೇರೆ, ಬೇರೆ ಬೇರೆ ರೀತಿಯಲ್ಲಿ ಹೂಗಳು ಹೊರಳ್ತಾ ಹೋಗುತ್ತವೆ. ಈಗ ಕೃಷ್ಣಕಮಲ, ಜುಮ್ಕಿ ಹೂವು ಅಂತೇಳಿ ಕರಿತೀವಲ್ಲ, ಪ್ಯಾಷನ್ ಫ್ರೂಟ್ ಫ್ಲವರ್, ಅದು ಕೂಡ ಅದು ರಾತ್ರಿ ಅಂದರೆ ಮಧ್ಯರಾತ್ರಿಯೇ ಅರಳಿರುತ್ತೆ. ಅಲ್ಲಿಗಾಗಲೇ ನಾನು ಮುಂಜಾನೆಯೇ ಹೋಗ್ತೀನಿ, ಇಲ್ಲೊಂದು ಗಿಡ ಇದೆ, ಅಲ್ಲಿಗಾಗಲೇ ಚಿಟ್ಟೆ ಜೇನುನೊಣಗಳು ಬಂದಿರ್ತವೆ. ಅಂದರೆ ಆ ವಾಸನೆಗೆ ಗಾಳಿ ಮೂಲಕ ತನ್ನ ಆಹಾರವನ್ನು ಹುಡುಕೊಳ್ಳಿಕ್ಕೆ, ಇದು ಶಿವರಾತ್ರಿ ಸಂದರ್ಭದಲ್ಲಿ ಇದು ಬಾಳೆ ಹೂವು, ಅಂದರೆ ಹೂವು ಎಲ್ಲ ಬಿದ್ದೋಗ್ತಿತ್ತು, ನನ್ನ ಆಹಾರಕ್ಕೆ ಒಂದಷ್ಟು ಮಾಡಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಒಂದೆರಡು ಮೂರು ಗೊನೆಗಳು ಹೆಚ್ಚಾಗಿದ್ದಾಗ ಅವುಗಳನ್ನು ಹೇಗೆ ಎಲ್ಲ ಅಲಂಕಾರ ಮಾಡ್ಕೋಬೋದು ಅಂಥೇಳಿ ಮಾಡಿಕೊಂಡಂತಹ ಪುಷ್ಪಾಲಂಕಾರ ಅದು. ಈ ಥರ ಚಿಂತನೆಗಳು ನಾವು ಹೆಚ್ಚು ಒಡನಾಟ ಇಟ್ಕೊಂಡಾಗೆ ಆ ಹೂವಿನ ವಿಶೇಷತೆಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಅಂಥವ್ರದವರಿಗೆ ಹೆಚ್ಚಿನ ಮಾಹಿತಿಗಳು ದೊರಕ್ತಾ ಹೋಗುತ್ತೆ. ಮತ್ತು ಇದು ಪುಂಡಿ ಹೂ ಅಂತೇಳಿ, ಕಾಡು ಕುಸುಮ, ಇದನ್ನು ಕೂಡ ನಾನು ಅಲಂಕಾರಕ್ಕೆ ಹೇಗೆಲ್ಲ ಬಳಸ್ಕೋಬೋದು ಅಂತ ಬಳಸ್ಕೊಂಡೆ. ಮತ್ತು ಪುಟ್ಟ ಪುಟ್ಟ ಗುಲಾಬಿ ಇದೆ, ಅದನ್ನು ಶಂಖಪುಷ್ಪದ ಕಾಂಬಿನೇಷನಲ್ಲಿ ರಚನೆ ಮಾಡಿದಾಗ ಹೇಗೆಲ್ಲ ಅದಂತೂ ಆ ಕಾಂಬಿನೇಷನ್ ತುಂಬ ಚೆಂದ ಇತ್ತು. ಮತ್ತು ನಂದಿ ಬಟ್ಲು ಹೂವನ್ನು ನಮ್ಮ ಶಾಕುಂತಲೆಯನ್ನು ನೆನಪು ಮಾಡಿಕೊಂಡು ತಯಾರು ಮಾಡಿದಂಥ ಇದು ನೆಕ್ಲೆಸ್ ಇದಾಗಿತ್ತು. ಇದೆಷ್ಟು ಅಲಂಕಾರವನ್ನು ನನ್ನ ಖಜಾನೆಯಲ್ಲಿ ವಿಡಿಯೋದಲ್ಲಿದ್ದದ್ದನ್ನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ. ವಂದನೆಗಳು.